ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕಾಯ್ತಿರುವ ಹಾಗೆ SSLC ರಿಸಲ್ಟು ಯಾವಾಗಪ್ಪ ಅಂದರೆ, ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದರೆ, ಪ್ರಸಕ್ತ ಸಾಲಿನ SSLC ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮುಕ್ತಾಯವಾಗಿದ್ದು, ಮೇ 8ರಂದು ಫಲಿತಾಂಶ ಪ್ರಕಟಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಿದ್ಧತೆ ನಡೆಸಿದೆ ಅಂತ ಕೊಟ್ಟಿದ್ದಾರೆ. ಏನು ಮಾರ್ಚ್ 25ರಿಂದ ಏಪ್ರಿಲ್ 6ವರೆಗೆ ಎಲ್ಲ ಕೇಂದ್ರಗಳಲ್ಲಿ ಒಂದು ಎಕ್ಸಾಮ್ ಏನು ಆಗಿತ್ತಲ್ಲ SSLC, ಮೇ 6ರ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ತೀವಂತ ಅವರು ಒಂದು ಹೇಳಿದ್ದಾರೆ. ಮುಗಿಸ್ಬಿಟ್ಟು ಮೇ 7ರಂದು 2ನೇ ಹಂತದ ಚುನಾವಣೆ ಇರೋದರಿಂದ ಮೇ 8ರಂದು ಅವರು ಒಂದು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಂತ ಹೇಳಿದ್ದಾರೆ. ಆದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದೇನು KSEAB ಏನು ಒಂದು ಅಧಿಕೃತ ಒಂದು ವೆಬ್ಸೈಟ್ ಏನಿದೆಯಲ್ಲ, ಅದರಲ್ಲಿ ಏನಂತ ತೋರಿಸಿದೆ ಅಂದರೆ, ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು 25 ಮಾರ್ಚು 2024, ಬಟ್ ರಿಸಲ್ಟ್ ಡಿಕ್ಲರೇಷನ್ನು ಮೇ 10 ಎಕ್ಸ್ಪೆಕ್ಟೆಡ್, ಅಂದರೆ ಮೇ 10 ಅಂತ ನಾವು ಊಹಿಸ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಮತ್ತು ರಿವ್ಯಾಲ್ಯೂಯೇಷನ್ನು ಜೂನಲ್ಲಿ ಇರುತ್ತೆ ಅಂತ ಅವರು ಕೊಟ್ಟಿದ್ದಾರೆ. ನೋಡೋಣ, ಖಂಡಿತ ನಾನು ನೋಟಿಫೈ ಮಾಡ್ತೀನಿ ನಿಮಗೆ. ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡೋದಂತ ಆಲ್ರೆಡಿ ನಾನೊಂದು ವಿಡಿಯೋ ಕೂಡ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿದಿಲ್ಲ ಅಂದರೆ ಇವಾಗಲೇ ಆ ವಿಡಿಯೋನ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.